ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತಿನಿಂದ ಅನ್ಲಾಕ್ 2.0 17 ಜಿಲ್ಲೆಗಳಲ್ಲಿ ಜಾರಿಗೆ ಬರ್ತಾ ಇದೆ. ಅನ್ಲಾಕ್ 1 13 ಜಿಲ್ಲೆಗಳಲ್ಲಿ ಬರ್ತಾ ಇರುವಂಥದ್ದು. ಇನ್ನು ಒಂದು ಜಿಲ್ಲೆ ಮೈಸೂರಿನಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗ್ತಾ ಇದೆ. ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿಯಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಆಗ್ತಾ ಇದೆ, ಯಾವ ರೀತಿಯಾಗಿ ಅನ್ಲಾಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಓಪನ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಹೋಗ್ತೀವಿ. ಇಂದಿನಿಂದ ಅರ್ಧ ರಾಜ್ಯ ಅನ್ಲಾಕ್ ಆಗ್ತಾ ಇರುವಂಥದ್ದು. ಕೊರೋನಾ ಲಾಕ್ನಿಂದ ಕೊಂಚ ರಿಲೀಫ್ ಸಿಗ್ತಾ ಇದೆ. ರಾಜ್ಯದ 17 ಜಿಲ್ಲೆಗಳು ಅನ್ಲಾಕ್ ಆಗ್ತಾ ಇದೆ. ನಿನ್ನೆವರೆಗೂ 16 ಜಿಲ್ಲೆಗಳಿದ್ವು. ಆದರೆ ಧಾರವಾಡದಲ್ಲಿ 2.5% ಏನೋ ಪಾಸಿಟಿವಿಟಿ ರೇಟ್ ಇರುವಂಥದ್ದು. ಅಲ್ಲಿನ ಜನ ನಮ್ದು ಇನ್ನೂ ಕೂಡ ಸೆಮಿ ಲಾಕಿಗೆ ಸೇರಿಸಿದಾರಲ್ಲ ಅಂತ ಬೇಜಾರಾಗಿದ್ರು. ಜಿಲ್ಲಾಧಿಕಾರಿಗಳು ಕೂಡ ಕೇಳಿಕೊಂಡ್ರು. ಸೊ ಫೈನಲಿ ನಂತರ ಧಾರವಾಡವನ್ನು ಕೂಡ ಅನ್ಲಾಕ್ ಪಟ್ಟಿಗೆ ಸೇರಿಸಿಕೊಳ್ಳಾಯಿತು. ಬಸ್ ಸಂಚಾರ, ಹೋಟೆಲ್, ಜಿಮ್ ಓಪನ್ ಇರುತ್ತೆ. ಕೊರೋನಾ ನಿಯಮ ಪಾಲನೆ ಕಡ್ಡಾಯ ಇರುವಂಥದ್ದು. ಮಾಸ್ಕನ್ನು ಸರಿಯಾಗಿ ಧರಿಸಬೇಕು. ಶಾರೀರಿಕ ಅಂತರ ಅಂತೂ ಇರಲೇಬೇಕು. ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಕೆಲವೊಂದು ರೆಸ್ಟ್ರಿಕ್ಷನ್ಸ್ಗಳು ಇರುವಂಥದ್ದು. ಎಲ್ಲೆಲ್ಲಿ ಅನ್ಲಾಕ್ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಬೆಂಗಳೂರು ನಗರ, ತುಮಕೂರು, ಕೋಲಾರ, ರಾಮನಗರ, ಮಂಡ್ಯ, ಉತ್ತರ ಕನ್ನಡ, ಬೆಳಗಾವಿ, ಕೊಪ್ಪಳ, ಗದಗ, ರಾಯಚೂರು, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ಬೀದರ್, ಹಾವೇರಿ, ಧಾರವಾಡ ಜಿಲ್ಲೆಗಳು ಇಂದಿನಿಂದ ಅನ್ಲಾಕ್ ಆಗ್ತಾ ಇದ್ದಾವೆ. ಅನ್ಲಾಕಿಗೆ ಯಾವ್ಯಾವ ರೀತಿಯಾದಂಥ ರೂಲ್ಸ್ಗಳು, ಹಾಗೆ ಯಾವ್ಯಾವ ಕ್ಷೇತ್ರಕ್ಕೆ ಅನುಮತಿಯನ್ನು ನೀಡಲಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಇನ್ನು ಸೆಮಿ ಲಾಕ್ ಬೇರೆ ಇದೆ. ಸೆಮಿ ಲಾಕ್ 13 ಜಿಲ್ಲೆಗಳಲ್ಲಿ ಇರುವಂಥದ್ದು. ಅಲ್ಲಿ 6 to 2 ಮಾತ್ರ ಪರ್ಮಿಷನ್ ಇರುತ್ತೆ. ಸೊ ಆ ಸೆಮಿ ಲಾಕ್ ಜಿಲ್ಲೆಗಳು ಯಾವುದು ಅನ್ನೋದನ್ನ ತೋರಿಸ್ತಾ ಇದ್ವಿ. ಮೈಸೂರು, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಕೊಡಗು, ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ವಿಜಯಪುರ. ಇಲ್ಲಿ ಮೇಯ್ನ್ ಆಗಿ ನಾವು ಒಂದು ಜಿಲ್ಲೆ, ಈಗ ಪರ್ಟಿಕ್ಯುಲರ್ಲಿ ಹಾಸನ ತಗೊಂಡಂತ ಸಂದರ್ಭದಲ್ಲಿ ಹಾಸನಲ್ಲಿ ಸೆಮಿಲಾಕ್ ಅನ್ನು ಕೂಡ ಸೆಮಿಲಾಕ್ನಲ್ಲೂ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನ ಅಲ್ಲಿನ DC ಕೈಗೊಂಡಿರುವಂಥದ್ದು. ಅಲ್ಲಿ ಮತ್ತೆ ಯಥಾಸ್ಥಿತಿಯಲ್ಲಿ ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲಿ ಏನಿತ್ತು ಆ ರೀತಿಯಾದಂಥ ರೂಲ್ಸ್ಗಳನ್ನೇ ತರ್ತಾ ಇದ್ದಾರೆ. ಸೋಮವಾರ ಓಪನ್ ಇರುತ್ತೆ, ಮಂಗಳವಾರ ಕ್ಲೋಸ್ ಇರುತ್ತೆ, ಮತ್ತೆ ಬುಧವಾರ ಓಪನ್ ಇರುತ್ತೆ, ಗುರುವಾರ ಕ್ಲೋಸ್ ಇರುತ್ತೆ, ಶುಕ್ರವಾರ ಓಪನ್ ಇರುತ್ತೆ, ಉಳಿದಂಥ ಶನಿವಾರ ಭಾನುವಾರ ಕ್ಲೋಸ್ ಇರುತ್ತೆ. ಈ ರೀತಿಯಾಗಿ ಹಾಸನದ DC ಗಿರೀಶ್ ಅವರು ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ಯಾಕಂದ್ರೆ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಕೂಡ ಜಾಸ್ತಿ ಬರ್ತಾ ಇದೆ ಹಾಸನಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿನ ಜಿಲ್ಲಾಧಿಕಾರಿಗಳು ಈ ಒಂದು ಪರ್ಟಿಕ್ಯುಲರ್ ರೂಲ್ಸ್ಗಳನ್ನ ತಗೊಂಡಿದ್ದಾರೆ. ಸರ್ಕಾರ ಸೆಮಿ ಲಾಕ್ಡೌನ್ ಅಂತ ಮಾಡಿದ್ರು ಕೂಡ ಅದರಲ್ಲಿ ಇನ್ನಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ಬಿಟ್ಟು ಹಾಸನದಲ್ಲಿ ಸಪರೇಟ್ ಆದಂಥ ರೂಲ್ಸ್ ಅನ್ನ ಕೈಗೊಂಡಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿಗಳು. ಅಲ್ಲಿ ಕಂಪ್ಲೀಟ್ ಆಗಿ ಸರ್ಕಾರ ಹೇಳಿದಂತೆ ಸೆಮಿ ಲಾಕ್ಡೌನ್ ಇರೋದಿಲ್ಲ. ಯಾವುದಕ್ಕೆ ಅನುಮತಿಯನ್ನ ನೀಡಲಾಗಿದೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಇಂದಿನಿಂದ ಹೊರಾಂಗಣ ಚಿತ್ರೀಕರಣಕ್ಕೆ ಅಡೆತಡೆ ಇಲ್ಲ, ಅವರಿಗೆ ಪರ್ಮಿಷನ್ ನೀಡಲಾಗಿದೆ. ಮದುವೆಗೆ ಕೇವಲ 40 ಜನರಿಗೆ ಮಾತ್ರ ಅವಕಾಶ ಇರುವಂಥದ್ದು ಫಸ್ಟಿಂದನೂ ಕೂಡ ಇದೆ ಅಷ್ಟೇ. ಈಗಲೂ ಕೂಡ ಈ ಅನ್ಲಾಕ್ ಸಂದರ್ಭದಲ್ಲೂ ಸೆಮಿ ಲಾಕ್ ಸಂದರ್ಭದಲ್ಲೂ ಅದನ್ನೇ ಕಂಟಿನ್ಯೂ ಮಾಡಲಾಗ್ತದೆ. ಈ ಮಾರ್ಗಸೂಚಿಗಳೆಲ್ಲವೂ ಕೂಡ ಜುಲೈ 5ರವರೆಗೆ ಅಪ್ಲೈ ಆಗುತ್ತೆ. ಅಂದ್ರೆ ಟೋಟಲ್ ಆಗಿ 14 ದಿನಗಳ ಕಾಲ ಸರ್ಕಾರ ಹೊರಡಿಸಿರುವಂತ ಈ ಅನ್ಲಾಕ್ ಮಾರ್ಗಸೂಚಿ, ಸೆಮಿ ಲಾಕ್ಡೌನ್ ಮಾರ್ಗಸೂಚಿ ಜುಲೈ 5ನೇ ತಾರೀಕುವರೆಗೂ ಕೂಡ ಮುಂದುವರಿಯುತ್ತೆ. ಸಿನಿಮಾ ಮಂದಿರ ಮತ್ತು ಒಂದ್ ಕಡೆ ಚಿತ್ರಮಂದಿರ ಆಗಿರ್ಬೋದು, ಮಾಲ್ಗಳು, ಇವೆಲ್ಲವೂ ಕೂಡ ಕ್ಲೋಸ್ ಆಗೇ ಇರುತ್ತೆ. ಲಸಿಕೆ ಪಡೆದ ಚಾಲಕರಿಗಷ್ಟೇ ಈಗ BMTC ಬಸ್ಗಳನ್ನು ಓಡಿಸ್ಲಿಕ್ಕೆ, KSRTC ಬಸ್ಗಳನ್ನು ಓಡಿಸ್ಲಿಕ್ಕೆ ಪರ್ಮಿಷನ್ ಇರುವಂಥದ್ದು. ಈಗ ಆಲ್ರೆಡಿ ಅವ್ರಿಗೆಲ್ರಿಗೂ ಕೂಡ ಕೊಟ್ಟಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾಕೆಂದ್ರೆ ಒಂದ್ 2-3 ದಿನ ಕ್ಯಾಂಪ್ಗಳನ್ನ ಕೂಡ ಹಾಕೊಂಡಿದ್ರು KSRTC ಅವರು ಆಯಾಯ ಡಿಪೋಗಳಲ್ಲಿ. ಅವ್ರಿಗೆಲ್ರಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪಾರ್ಕ್ನಲ್ಲಿ ಈಗ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ರು. ಸೆಮಿ ಲಾಕ್ಡೌನ್ ಸಂದರ್ಭದಲ್ಲಿ 6ರಿಂದ 10 ಗಂಟೆವರೆಗೂ ಪರ್ಮಿಷನ್ ಇತ್ತು. ಈಗ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಪರ್ಮಿಷನ್ ಇದೆ. ಆ ರೀತಿಯಾದಂಥ ಚೇಂಜಸ್ಗಳನ್ನ ಮಾರ್ಪಾಡು ಮಾಡಲಾಗಿರುವಂಥದ್ದು. ಏನೇ ಓಪನ್ ಇದ್ರೂ ಕೂಡ ಅದೆಲ್ಲವೂ ಕೂಡ ಸಂಜೆ 7 ಗಂಟೆವರೆಗೂ ಮಾತ್ರ. ಆರ್ಥಿಕ ಚಟುವಟಿಕೆಗಳಿಗೆ ಅನುಮತಿ ಸಿಕ್ಕಿರುವಂಥದ್ದು ಸಂಜೆ 7 ಗಂಟೆವರೆಗೂ. ಇನ್ನು ಯಥಾಸ್ಥಿತಿಯಲ್ಲಿ ನೈಟ್ ಕರ್ಫ್ಯೂ ಅಂತೂ ಮುಂದುವರಿಯುತ್ತೆ. ನೈಟ್ ಕರ್ಫ್ಯೂ ಸಂಜೆ 7 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ನೈಟ್ ಕರ್ಫ್ಯೂ ಮುಂದುವರಿಯುತ್ತೆ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಈಗ ಎಲ್ಲದೂ ಕೂಡ ಓಪನ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕೂಡ ಈಗ ಸವಾಲಾಗ್ತಾ ಇದೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಇದನ್ನು ನಿಭಾಯಿಸಬೇಕು ಅನ್ನೋದು. BMTC ಬಸ್ಗಳು ಇವತ್ತಿನಿಂದ
ರೋಡಿಗೆ ಇಳಿತಾ ಇರುವಂಥದ್ದು ಹತ್ತತ್ರ 2 ತಿಂಗಳ ಬಳಿಕ BMTC ಬಸ್ಗಳು, BMTC ಆಗಿರ್ಬೋದು, KSRTC ಆಗಿರ್ಬೋದು, ಅದರ ಜೊತೆಗೆ ಮೆಟ್ರೋನೇ ಆಗಿರ್ಬೋದು, ಹತ್ತತ್ರ 2 ತಿಂಗಳಿಂದ ಯಾವುದೇ ಬಸ್ಗಳು ಕೂಡ ರೋಡಿಗೆ ಇಳಿದಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಪ್ರಕರಣಗಳು ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಯಾವುದೇ ಬಸ್ಗಳನ್ನು ಕೂಡ ರೋಡಿಗೆ ಇಳಿಸಿರಲಿಲ್ಲ. ಈಗ ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ ಬಸ್ಗಳ ಸಂಚಾರ. ಅದರಲ್ಲೂ ಕೂಡ ರೆಸ್ಟ್ರಿಕ್ಷನ್ಸ್ ಇದೆ. ಎಲ್ಲಾ ಬಸ್ಗಳನ್ನು ಕೂಡ ರೋಡಿಗೆ ಇಳಿಸ್ತಾ ಇಲ್ಲ. 50% ಸೀಟು ಭರ್ತಿಯೊಂದಿಗೆ, ಅದರಲ್ಲೂ 50%ಗಿಂತ ಕಡಿಮೆ ಬಸ್ಗಳನ್ನ ರೋಡಿಗೆ ಇಳಿಸಲಾಗ್ತಾ ಇದೆ. ಯಾವ್ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. BMTC ಬಸ್ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಆಲ್ಮೋಸ್ಟ್ 2 ತಿಂಗಳ ಬಳಿಕ BMTC ಬಸ್ಗಳು ರೋಡಿಗೆ ಇಳಿತಾ ಇರುವಂತದ್ದು, ಯಾವ್ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಬರೀ 50% ಆಸನಗಳ ವ್ಯವಸ್ಥೆಯನ್ನ ಮಾತ್ರ ಮಾಡಲಾಗಿದೆ, ಅದನ್ನ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ? ಎಸ್, ಖಂಡಿತ ಪೃಥ್ವಿ. ಯಾಕಂದ್ರೆ ಕೊರೋನಾ ಲಾಕ್ಡೌನ್ ನಿಂದ ಕಂಪ್ಲೀಟ್ ಆಗಿ ಎಲ್ಲಾ ಒಂದು ಉದ್ಯಮಗಳು ಕೂಡ ಅಷ್ಟೇ ಕ್ಲೋಸ್ ಆಗಿತ್ತು. ಈಗ ಏನು ಇವತ್ತಿನಿಂದ ಅನ್ಲಾಕ್ ಆಗಿದ್ದು, ಒಂದಷ್ಟು ಉದ್ಯಮಗಳ ಜೊತೆಗೆ ಬಸ್ಗಳ ಸಂಚಾರಕ್ಕೂ ಕೂಡ ಅಷ್ಟೇ ಸರ್ಕಾರ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಬಸ್ಗಳ ಸಂಚಾರ ಕೂಡ ಅಷ್ಟೇ ಕರ್ನಾಟಕ ರಾಜ್ಯಾದ್ಯಂತ ಆಗ್ತಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಬೆಂಗಳೂರಿನ ಹೃದಯ ಭಾಗ ಅನ್ಸ್ಕೊಂಡಿರುವಂತಹ ಒಂದು ಮೆಜೆಸ್ಟಿಕ್ ನ BMTC ಬಸ್ ನಿಲ್ದಾಣದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ಮುಂಜಾನೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ಬಸ್ಗಳ ಸಂಚಾರ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರೆಲ್ಲರೂ ಕೂಡ ಅಷ್ಟೇ ಬಸ್ಗಳ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಕಾದುಕೊಳ್ತಿದ್ದಾರೆ. ಯಾಕಂದ್ರೆ ಕಳೆದ 2-2.5 ತಿಂಗಳಿಂದಲೂ ಕೂಡ ಅಷ್ಟೇ ಯಾವುದೇ ಒಂದು ಬಸ್ಗಳ ಸಂಚಾರ ಕೂಡ ಅಷ್ಟೇ ಆಗಿರಲಿಲ್ಲ. ಒಂದ್ ಕಡೆ ಸಾರಿಗೆ ನೌಕರರ ಮುಷ್ಕರ ಅಂತ ಒಂದಷ್ಟು ದಿನಗಳ ಕಾಲ ಬಸ್ಗಳು ಸ್ಥಗಿತಗೊಂಡಿದ್ವು. ಅದಾದಂತಹ ಬಳಿಕ ಕೊರೋನಾ ಲಾಕ್ಡೌನ್ ನಿಂದಾಗಿ ಕೂಡ ಅಷ್ಟೇ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಒಂದು ಕ್ಲೋಸ್ ಆಗಿತ್ತು. ಇವತ್ತು 6 ಗಂಟೆಯಿಂದ ಬಸ್ಗಳ ಸಂಚಾರಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಈಗಾಗಲೇ ಪ್ಲಾಟ್ಫಾರ್ಮ್ಗಳತ್ತ ಬಂದಿದ್ದಾರೆ. ಯಾಕಂದ್ರೆ ಕಳೆದ 2-2.5 ತಿಂಗಳಿಂದಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಸ್ತಬ್ಧವಾಗಿದ್ದಂತಹ ಒಂದು ಬಸ್ಗಳ ಸಂಚಾರವನ್ನ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ 50% ಜನರ ಒಂದು ಪ್ರಯಾಣಿಕರೊಂದಿಗೆ ಆರಂಭ ಮಾಡಲು ಈಗಾಗಲೇ ಚಿಂತನೆ ಕೂಡ ಮಾಡಿದೆ. ಜೊತೆಗೆ ಅದಕ್ಕೆ ಪೂರಕವಾದಂತಹ ಎಲ್ಲಾ ರೀತಿಯಂತ ಪ್ರಿಕಾಷನ್ಸ್ ಕೂಡ ಅಷ್ಟೇ ತಗೊಂಡು ಸ್ಯಾನಿಟೈಸ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಿರ್ಬೋದು, ಈಗ ಎಲ್ಲಾ ರೀತಿಯಂತ ಒಂದು ಕೆಲಸದೊಂದಿಗೆ ಇವತ್ತು ಬಸ್ಗಳ ಸಂಚಾರ ಆರಂಭವಾಗ್ತಿದ್ದು, ಬಸ್ಗಳ ಪ್ಲಾಟ್ಫಾರ್ಮ್ ನಲ್ಲಿ ಅಂದ್ರೆ ಈ ಇಷ್ಟು ದಿನ ಕೂಡ ಅಷ್ಟೇ ಎಲ್ಲಾ ಪ್ಲಾಟ್ಫಾರ್ಮ್ಗಳು ಕೂಡ ಅಷ್ಟೇ ಖಾಲಿಯಾಗಿತ್ತು. ಆದ್ರೆ ಇವತ್ತು 6 ಗಂಟೆಯಿಂದ ಬಸ್ಗಳ ಸಂಚಾರ ಇದೆ ಅಂತ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಆದ್ರೆ 6 ಗಂಟೆ ಕಂಪ್ಲೀಟ್ ಆಗಿದೆ. ಆದ್ರೆ ಇದುವರೆಗೂ ಯಾವುದೇ ಒಂದು ಬಸ್ ಕೂಡ ಅಷ್ಟೇ ಮೆಜೆಸ್ಟಿಕ್ ನ BMTC ಬಸ್ ನಿಲ್ದಾಣಕ್ಕಾಗಿರ್ಬೋದು ಅಥವಾ KSRTC ಬಸ್ ನಿಲ್ದಾಣಕ್ಕಾಗಿರ್ಬೋದು ಬಂದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಪ್ರಯಾಣಿಕರೆಲ್ಲರೂ ಕೂಡ ಅಷ್ಟೇ ಈಗಾಗಲೇ ಕಾದು ಕುಳಿತಿದ್ದಾರೆ. ಬಹುತೇಕ ಪ್ರಯಾಣಿಕರು ಎಲ್ಲಿಂದ ಬಂದ್ರು, ಬಹುತೇಕ ಒಂದಷ್ಟು ಜನ ರೈಲ್ವೆ ಸ್ಟೇಷನ್ ಇಂದ ಕೂಡ ಅಷ್ಟೇ ಬಂದಿರುವಂತಹ ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕೂ ಎಲ್ಲಿಗೆ ಹೋಗ್ತಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಜನ ಪ್ರಯಾಣಿಕರಿದ್ದಾರೆ. ಅವ್ರನ್ನು ಕೂಡ ನಾವು ಮಾತನಾಡ್ಸೋಣ. ಸರ್, ನೀವು ಎಲ್ಲಿ ಹೋಗಿದ್ರಿ? ಎಲ್ಲಿಂದ ಎಲ್ಲಿಗೆ ಬರ್ತಿದ್ದೀರಾ? ನಾವು ಹೊಸಕೋಟೆ ಹೋಗ್ತಿದ್ವಿ. ಅದೇ ಕಾಯ್ತಾ ಇದೀವಿ, ಇನ್ನೂ ಏನು ಬಂದಿಲ್ಲ ಬಸ್. ನೀವು ಮೆಜೆಸ್ಟಿಕ್ ಎಲ್ಲಿಂದ ಬಂದ್ರಿ? ರೈಲ್ವೆ ಸ್ಟೇಷನ್ ಇಂದ ಬಂದು. ಓಕೆ, ಇನ್ನು ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ರ ಬಸ್ಗೋಸ್ಕರ? ಅಂದ್ರೆ ಅಥವಾ ಇಲ್ಲಿನ ಆಫೀಸರ್ಸ್ ಏನಾದ್ರು ಕೇಳಿದ್ರೆ ಎಷ್ಟೊತ್ತಿಗೆ ಬಸ್ ಬರುತ್ತೆ ಏನು ಅಂತ? 5 to 10 minutes ಅಲ್ಲಿ ಬರುತ್ತೆ ಅಂತ ಹೇಳಿದ್ರು. ಇನ್ನು ಬಂದಿಲ್ಲ, ಅದೇ ಕಾಯ್ತಾ ಕೂತಿದ್ವಿ. ಅಂದ್ರೆ ನೀವೆಲ್ಲ ಹೋಗಿದ್ರಿ ಮೇಡಮ್? ಎಷ್ಟೊತ್ತಿಂದ ಬಸ್ ವೇಟ್ ಮಾಡ್ತೀರಾ ನೀವು? ಸರ್, ಒಂದು ಅರ್ಧ ಗಂಟೆಯಿಂದ ವೇಟ್ ಮಾಡ್ತೀವಿ. ಓಕೆ, ಇದಿಷ್ಟು ಪೃಥ್ವಿ. ಸುಮಾರು ಅರ್ಧ ಗಂಟೆಯಿಂದಲೂ ಕೂಡ ಅಷ್ಟೇ ಮೆಜೆಸ್ಟಿಕ್ ನ BMTC ಬಸ್ ನಿಲ್ದಾಣದಲ್ಲಿ ಬಸ್ಗೋಸ್ಕರ ವೇಟ್ ಮಾಡ್ತಿದ್ರು. ಯಾವುದೇ ಒಂದು ಬಸ್ ಕೂಡ ಬಂದಿಲ್ಲ. ಜೊತೆಗೆ ಅಧಿಕಾರಿಗಳನ್ನ ಕೇಳಿದ್ರೆ 5 ನಿಮಿಷದಲ್ಲಿ ಬಸ್ಗಳನ್ನ ಅರೇಂಜ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಹೊರತು, ಆದ್ರೆ 6 ಗಂಟೆ ಆದ್ರೂ ಕೂಡ ಅಷ್ಟೇ ಯಾವುದೇ ಒಂದು ಬಸ್ ಕೂಡ ಅಷ್ಟೇ BMTC ಬಸ್ ನಿಲ್ದಾಣಕ್ಕೆ ಇಂದುವರೆಗೂ ಕೂಡ ಬಂದಿಲ್ಲ. ಓಕೆ, ಥ್ಯಾಂಕ್ ಯು.